ಫ್ರಮ್ MES ಕಾಲೇಜಿಗೆ. ಯಾಕೆಂತ ಹೇಳಿದರೆ ಇದು ನನ್ನ ಕಾಲೇಜು, ನನ್ನ ಹೆಮ್ಮೆ. ಏಕೆಂದರೆ ನಾನೇನಾದರೂ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಹೇಳಿದರೆ ಒಂದು ಕಡೆಗೆ ನಮ್ಮ ತಂದೆ ತಾಯಿಯವರ ಆಶೀರ್ವಾದ, ಸೊಸೈಟಿಯವ್ರದ್ದು ಇರ್ಬೋದು. ಆದರೆ ಹೆಚ್ಚು ಪಾಲು ಜೀವನದಲ್ಲಿ ಮನುಷ್ಯನಾಗಿ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಮನೆಯಿಂದ ಹೊರಗೆ ಅದು ನಮ್ಮ ಕಾಲೇಜು, ನಮ್ಮ ಶಾಲೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಾನು ನನ್ನ MES ಕಾಲೇಜಿಂದ ನಾನೊಬ್ಬ ಸಚಿವನಾಗಿ, ಶಿಕ್ಷಣ ಇಲಾಖೆಯ ಸಚಿವನಾಗಿ, ಈ PUC ಡಿಪಾರ್ಟ್ಮೆಂಟಿನ ಸಚಿವನಾಗಿ ಭಾಳ ಹೆಮ್ಮೆ ಆಗ್ತದೆ. ನನಗೆ ನನ್ನ ಜೀವನದಲ್ಲಿ ಈ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ಒಳ್ಳೆ ಹಾದಿಯನ್ನು ತೋರಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರಿನ್ಸಿಪಲ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆವಾಗಲೂ ಕೂಡ ನಾನು ಈ ಕಾಲೇಜಿಗೆ ಸೇರಿಕೊಂಡಿದ್ದು ಸ್ವಲ್ಪ ಇನ್ಫ್ಲೂಯೆನ್ಸ್ ಅಲ್ಲ, ಯಾಕೆಂದರೆ ನಾನು ಅಷ್ಟೊಂದು ಕ್ರೆಡಿಟಲ್ಲಿ ಇರಲಿಲ್ಲ. ಆದರೆ ಇವತ್ತು ಮಕ್ಕಳಿಗೆ ಇದೇ ಶಾಲೆಯಲ್ಲಿ ನಾನು ಓದಿರ್ತಕ್ಕಂಥ ಶಾಲೆಯಲ್ಲಿ ನಾನೊಬ್ಬ ಸಚಿವನಾಗಿ ಈ ಮಕ್ಕಳಿಗೆ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡ್ತಕ್ಕಂಥ ಮಕ್ಕಳಿಗೆ ಈ MES ಕಾಲೇಜಲ್ಲಿ ನಾನು ಸನ್ಮಾನ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ನನ್ನ ಜೀವನದಲ್ಲಿ ಭಾಳ ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಐ ಆಮ್ ವೆರಿ ಪ್ರೌಡ್, ಐ ಆಮ್ ವೆರಿ ಆನರ್ಡ್ that as a minister I've come here back to my college, MES college. 40 years back I was just a student, but I've come here as a minister, and if I have attained this position and so much of values in life, I think that has been completely added by my teachers, my college, my principal, and my friends from this institution also, who are still my friends. So I'm very proud, honored to honor and felicitate the children who have topped in our state, and especially in my department. So I wish all the children, God bless them, and wish them in their future also all the best. MES ಸಂಸ್ಥೆಯ ಅಧ್ಯಕ್ಷನಾಗಿ ಇವತ್ತಿನ ದಿವಸ ಒಂದು ಸಮಾರಂಭದಲ್ಲಿ ಮಧು ಬಂಗಾರಪ್ಪನವ್ರು ಬಂದು ಅವನ್ನೆಲ್ಲ ರ್ಯಾಂಕ್ ಹೋಲ್ಡರ್ಸ್ಗೆಲ್ಲ ಸನ್ಮಾನ ಮಾಡಿದ್ದು ತುಂಬ ಅತಿಶಯವಾದ ವಿಚಾರ ಅಂತ ನನ್ನ ಅನಿಸಿಕೆ. ಒಂದು 65 ಜನ ಸುಮಾರು ನಾವು ಮಕ್ಕಳನ್ನೆಲ್ಲ ಇವತ್ತು ಸನ್ಮಾನ ಮಾಡಿದ್ದೀವಿ. ಅವ್ರಿಗೆಲ್ಲ ಶಾಲ್ ಹೊಡಿಸಿ ಮೆಮೆಂಟೋ ಕೊಟ್ಟು, ಹಾಗೆ ಸ್ವಲ್ಪ ದುಡ್ಡು ಸಹ ನಾವು ಕೊಟ್ಟಿದ್ದೀವಿ ಎಲ್ಲರಿಗೂ ಎನ್ಕರೇಜ್ ಮಾಡಲಿಕ್ಕೆ ಅಂತ, ಉತ್ತೇಜನ ಕೊಡೋಕ್ಕೆ ಅಂತ ಬಿಟ್ಟು ಅದನ್ನು ಮಾಡಿದ್ದೀವಿ. ಅದು ಎಷ್ಟೋ ವರ್ಷದಿಂದ ಮಾಡ್ತಾ ಇದೆ. ನಮ್ಮಲ್ಲಿ 5-6 ಕಾಲೇಜಸ್ ಇದೆ. ಎಲ್ಲ ಕಾಲೇಜುಗಳಲ್ಲೂ ಸಹ ಈ ಥರ ಒಳ್ಳೆ ರ್ಯಾಂಕ್ ತೊಗೊಂಡು ಮಾಡಿದವ್ರೆ ಎಲ್ಲರಿಗೂ ನಾವು ಒಂದು ಆನರ್ ಮಾಡ್ತೀವಿ. ಇದೇ ಥರ ಯಾರಾದರೂ ದೊಡ್ಡ ಮನುಷ್ಯರು ಬಂದು ಯಾತಕ್ಕೆ ಅಂತಂದರೆ ಉತ್ತೇಜನ ಕೊಡಬೇಕು, ಮೋಟಿವೇಶನ್ ಆಗಬೇಕು ಮಕ್ಕಳಿಗೆ. ದೇ ವಾಂಟ್ ಮೋಟಿವೇಶನ್. ಉತ್ತೇಜನ ಕೊಟ್ಟು ಈ ಥರ ದೊಡ್ಡವರು ಈ ಥರ ನಮ್ಮ ಕಾಲೇಜಿಂದ ಬಂದು ಅಷ್ಟೊಂದು ಹಿರಿಯ ಸ್ಥಾನ ತೊಗೊಂಡಿರ್ಬೇಕು ಅಂತಂದರೆ ಅದು ಏನೋ ವಿಶೇಷ ಒಂದಿರುತ್ತೆ. ಅದು ಏನು ಅಂತಂದರೆ ತಂದೆ ತಾಯಿ ಹೇಳಿದಾಗೆ ತಂದೆ ತಾಯಿಗಳು ಮಾರ್ಗದರ್ಶನ ಇರ್ಬೋದು. ಮಕ್ಕಳು ಓದೋದಕ್ಕೆ ಅಂದರೆ ಟೀಚರ್ಸು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ತೀವಿ ನಾವು. ತಂದೆ ತಾಯಿ ಆದ ನಂತರ ಆಚಾರ್ಯರಿಗೆ ನಾವು ದೇವೋಭವ ಅಂತ ಹೇಳೋದು. ಸೊ ಅವರು ಕಾರಣಕ್ಕಾಗ್ತಾರೆ ಅವ್ರು ಮುಂದೆ ಬರಬೇಕು, ಪ್ರಪಂಚದಲ್ಲಿ ಒಂದು ಒಳ್ಳೆಯ ಹಿರಿಮೆ ತೆಗಿಬೇಕು, ಒಳ್ಳೆಯ ಸ್ಥಾನ ಇರಬೇಕು ಅಂತಂದರೆ ಅವರಿಬ್ಬರು ಅವರೆಲ್ಲ ಕೋಆಪರೇಷನ್ ಇದ್ದರೆ ಆಗಲಿಕ್ಕೆ ಸಾಧ್ಯ. ಅದರಿಂದಾಗಿ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಬಂದು ನಾವೆಲ್ಲ ಇಷ್ಟೊಂದು ಜನ ಎಲ್ಲ ಬಂದಿದ್ದು ನೋಡಿ. ಅದಲ್ಲದೆ ತಂದೆ ತಾಯಿಗಳು ಕೂಡ ಎಷ್ಟು ಹರ್ಷವಾಗಿರುತ್ತೆ ಅವ್ರಿಗೆ. ಮಕ್ಕಳೆಲ್ಲ ನೋಡ್ತು ಅಂತಂದರೆ ಎಲ್ಲ ಮಿನಿಸ್ಟ್ರ್ ಹತ್ರ ಹೋಗಿ ಸನ್ಮಾನ ಮಾಡ್ಕೋತು ಅಂತಂದರೆ ತಂದೆ ತಾಯಿಗಳು ಕೂಡ ಅತ್ಯುತ್ತಮವಾದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ, ಸಂತೃಪ್ತಿ ಅದು ಬರುತ್ತೆ. ಅದು ಕೂಡ ಒಂದು ಒಳ್ಳೆಯ ವಿಚಾರ ಅಂತ ನನ್ನ ಅನಿಸಿಕೆ. ಕೊಡಿಸಿದ್ದಾರೆ ಅವರು 65 ಜನ ಕೊಟ್ಟಿದ್ದಾರೆ. ಸರ್, ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತೀರಿ ಸರ್ ಕಿವಿ ಮಾತು? ಸ್ಟೂಡೆಂಟ್ಸ್ ಚೆನ್ನಾಗಿ ಓದಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು. ಯಾರು ಸುಮ್ಮನೆ ಮೈಗಳ್ತನ ಮಾಡೋಕ್ಕಾಗಲ್ಲ ಅಂತ. ಕಷ್ಟಪಟ್ಟರೆ ಕೈ ಕೆಸರಾದೆ ಬಾಯಿ ಮೊಸರು ಅಂತಂತಾರಲ್ಲ, ಆ ಥರ ಕಷ್ಟಪಟ್ಟು ಕೆಲಸ ಮಾಡಬೇಕು. ಇವಾಗ ಏನೇ ತುಂಬ ಡಿಸ್ಟ್ರಾಕ್ಷನ್ಸ್ ಇದೆ ಮಕ್ಕಳಿಗೆ. ಈಗ ಸೋಷಿಯಲ್ ಮೀಡಿಯಾ ತಗೊಳ್ಳಿ, ಯೂಟ್ಯೂಬ್ ತಗೊಳ್ಳಿ, ಮತ್ತೊಂದು ತಗೊಳ್ಳಿ, ಬರೀ ಇದೆ. ಅದನ್ನೆಲ್ಲನೂ ಇವಾಗೊಂದು ಕಾನೂನು ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದಾರೆ. ಇವಾಗ ಆಸ್ಟ್ರೇಲಿಯಾದೆಲ್ಲ ಇದೆ, 16 ವರ್ಷಕ್ಕಿಂತ ಕಮ್ಮಿ ಇತ್ತು ಅಂತಂದರೆ ಸೋಷಿಯಲ್ ಮೀಡಿಯಾ ಯಾವುದು ಆ್ಯಕ್ಸಸ್ ಕೊಡೋದು ಅಂತ. ಇದೇ ಥರ ನಮ್ಮ ಮಿನಿಸ್ಟ್ರು ಹಾಗೆ ಮಾತಾಡ್ತಾ ಇದ್ರು. ಅಫ್ಕೋರ್ಸ್ ಇತ್ತು ಕ್ಯಾಶುವಲ್ that they want to bring in a legislation to control the social media access to people who are less than 16. ಅದು 14 ಕಮ್ಮಿ ಇತ್ತು ಅವ್ರಿಗೆ ಆ್ಯಕ್ಸಸ್ ಕೊಡೋದು ಅಂತ ಒಂದೇನೋ ಆ ಒಂದು ನಿಟ್ಟಿನಲ್ಲಿ ಕಾನೂನು ತರಬೇಕು ಅಂತ ಅಂದ್ಬಿಟ್ಟು ನಮ್ಮ ಯೋಚನೆ ಮಾಡ್ತಾ ಇದ್ದಾರೆ. ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ಒಳ್ಳೆಯದದು. ಯಾಕೆಂತಂದ್ರೆ ಇವಾಗ ನೋಡ್ತು ಅಂತಂದರೆ ಏನು ಬೇಕಾದ್ರೂ ಮಾಡ್ತಾರೆ. ಇವಾಗ ಅಲ್ಲಿ
ಸಿಕ್ಕಾಪಟ್ಟೆ ಓಡ್ತಾರೆ, 4 ಜನ ಕೂತ್ಕೊಂಡ್ರೆ ಸರ್ಕಸ್ ಮಾಡ್ತಾರೆ, ಇದೆಲ್ಲ ತಪ್ಪದು. ಅದರಿಂದಾಗಿ ಅದು ಆ್ಯಕ್ಸಸ್ನ ಕಮ್ಮಿ ಮಾಡಬೇಕು ಅಥವಾ ತಡೆ ಹಿಡಿಬೇಕು ಅಂತ ಒಂದು ನಿಟ್ಟಿನಲ್ಲಿ ಕಾನೂನು ಏನೋ ತರಬೇಕು ಅಂತ ಇದ್ದಾರೆ. ತಂದರೆ ತುಂಬ ಒಳ್ಳೆಯದು. ಪೂರ್ವ ಕಾಲೇಜು ಮಲ್ಲೇಶ್ವರಂನ ಪ್ರಾಂಶುಪಾಲನಾಗಿ ಮೊದಲಿಗೆ 2026ರಲ್ಲಿ ದ್ವಿತೀಯ PUC ಪರೀಕ್ಷೆ 1 ಬರೆದು ಉತ್ತಮ ಅಂಕಗಳಿಂದ ಉತ್ತೀರ್ಣರಾದ ಕರ್ನಾಟಕ ರಾಜ್ಯದ ಎಲ್ಲ ಮಕ್ಕಳಿಗೂ ನಮ್ಮ MES ಕಾಲೇಜಿನ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಈ ದಿನ ನಮ್ಮ ಕಾಲೇಜಿನಲ್ಲಿ ವಿಶೇಷ ಕಾರ್ಯಕ್ರಮ 2026ರ ದ್ವಿತೀಯ PUC ಪರೀಕ್ಷೆ 1ರಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ದಿನ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ವಿ. ಈ ದಿನದ ವಿಶೇಷ ಏನಂತಂದರೆ, ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿರುವಂತಕ್ಕಂಥ ಶ್ರೀ ಮಧು ಬಂಗಾರಪ್ಪ ಅವರು, ಮಾನ್ಯ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ ಅವರು ವಿಶೇಷವಾಗಿ ನಮ್ಮ ಅತಿಥಿಗಳಾಗಿ ಆಗಮಿಸಿದ್ರು. ಅವರಿಗೆ ನಮ್ಮ MES ಕಾಲೇಜಿನ ಆಡಳಿತ ಮಂಡಳಿ ಪರವಾಗಿ, MES ಕಾಲೇಜಿನ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷ ಏನಂದರೆ, MES ಕಾಲೇಜು ಒಂದು ಕಮರ್ಷಿಯಲ್ ವಿದ್ಯಾಸಂಸ್ಥೆ ಅಲ್ಲ. MES ಈಸ್ ನೋನ್ ಫಾರ್ ಇಟ್ಸ್ ಓನ್ ಎಥಿಕ್ಸ್ ಆ್ಯಂಡ್ ಐಡಿಯಾಲಜಿ. ವಿ ವರ್ಕ್ ಅಂಡರ್ ದ ಬ್ಯಾನರ್ ಎಜುಕೇಷನ್ ಅಟ್ ಅಫೋರ್ಡಬಲ್ ಕಾಸ್ಟ್. ನಾವು ಯಾವುದೇ ರೀತಿಯ ಕಮರ್ಷಿಯಲ್ ಆ್ಯಂಗಲಲ್ಲಿ ವಿದ್ಯಾಭ್ಯಾಸವನ್ನು ನೋಡೋದಿಲ್ಲ. ಯಾರ್ಯಾರು ಈ ಮಕ್ಕಳುಗಳು ನಮ್ಮ MES ಶಾಲೆಗೆ, ಸಂಸ್ಥೆಗೆ ಸೇರ್ಕೊಳ್ತಾರೆ, ಅವರನ್ನು ಉತ್ತಮ ಪ್ರಜೆಯನ್ನಾಗಿ ರೂಪಿಸಿ ಉತ್ತಮ ಅಂಕ ಗಳಿಸುವಂತೆ ಮಾಡಿ ಹೊರಗಡೆ ಕಳಿಸುವಂಥ ಜವಾಬ್ದಾರಿಯನ್ನು ನಾವು ಇಟ್ಕೊಂಡು ಕೆಲಸ ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ MES ಕಾಲೇಜು ಪ್ರತಿ ವರ್ಷ ಕನಿಷ್ಠ 50ರಿಂದ 60 ಮಕ್ಕಳು ರಾಜ್ಯ ಮಟ್ಟದ ಮೊದಲ 20 ಸ್ಥಾನಗಳಲ್ಲಿ MES ಕಾಲೇಜಿನ ಟಾರ್ಚ್ ಬೇರರ್ಸ್ ಆಗಿ ಹೊರಹೊಮ್ಮುತ್ತಿದ್ದಾರೆ. ಈ ಒಂದು ವಿಷಯವನ್ನ ಎಲ್ರಿಗೂ ಹಂಚಿಕೊಳ್ಳಲಿಕ್ಕೆ ನಿಜವಾಗೂ ನನಗೆ ಸಂತಸ ಅನಿಸುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದ್ದೀರಿ? ಇವತ್ತಿನ ಕಾರ್ಯಕ್ರಮದಲ್ಲಿ 64 ಜನ ರಾಜ್ಯ ಮಟ್ಟದಲ್ಲಿ ಮೊದಲ 20 ಸ್ಥಾನದಲ್ಲಿ, ನಮ್ಮ ವಿದ್ಯಾಸಂಸ್ಥೆಯ 64 ಜನ ಮೊದಲ 20 ಸ್ಥಾನ ಗಳಿಸಿರ್ತಾರೆ. ಅವ್ರಿಗೆಲ್ರಿಗೂ ಮಾನ್ಯ ಸಚಿವರು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ. ನಿಜಕ್ಕೂ ನಮ್ಮ ಸಂಸ್ಥೆಯ ಇದೊಂದು ಹೆಮ್ಮೆಯ ಕ್ಷಣ ಅನ್ನಲಿಕ್ಕೆ ಇಷ್ಟಪಡ್ತೇನೆ. ಸರ್, ಕೊನೆಯದಾಗಿ ವಿದ್ಯಾರ್ಥಿಗಳ ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅಂದರೆ ಇವಾಗ ಫಸ್ಟ್ PU ಇರೋರು ಸೆಕೆಂಡ್ PU ಬಂದಾಗ ಅವ್ರಿಗೆ ಮುಂದೆ ಯಾವ ಥರ ಇದು ಮಾಡಬೇಕು ವಿದ್ಯಾಭ್ಯಾಸ? ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಾನೊಬ್ಬ ಪ್ರಾಂಶುಪಾಲನಾಗಿ ಮೊದಲಿಗೆ ಉಪನ್ಯಾಸಕನಾಗಿ ಹೇಳೋದೇನಂತಂದ್ರೆ, ವಿ ಶುಡ್ ಮಿನಿಮೈಸ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಮ್ಯಾಕ್ಸಿಮೈಸ್ ಕಮಿಟ್ಮೆಂಟ್. ನಮ್ಮ ಎಲ್ಲ ಇತ್ತೀಚಿನ ಒಂದು ಎಕ್ಸ್ಟ್ರಾ ಏನು ಎಕ್ಸ್ಪೋಜರ್ ಸಿಗ್ತಾ ಇದೆ, ಈ ಡಿಜಿಟಲ್ ಯುಗ, ಡಿಜಿಟಲ್ ಡಿ ಅಡಿಕ್ಷನ್ ಆಗಬೇಕು. ಡಿಜಿಟಲ್ ಡಿ ಅಡಿಕ್ಷನ್ ಆಗಿ ಪುಸ್ತಕವನ್ನು ಓದೋ ಪ್ರಯತ್ನವನ್ನು ಪಟ್ಟರೆ ಎಲ್ಲರೂ ಹೆಚ್ಚು ಅಂಕ ಗಳಿಸಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ಒಂದು ದೃಷ್ಟಿಯಲ್ಲಿ ಹೆಚ್ಚೆಚ್ಚು ಪುಸ್ತಕ ಓದಿದ್ರೆ ಹೆಚ್ಚೆಚ್ಚು ಮಾರ್ಕ್ಸನ್ನು ಗಳಿಸ್ಬೋದು. ಯಾವಾಗಲೂ ಈ ಕಮರ್ಷಿಯಲ್ಲು ಅದು ಇದು ಬೇರೆ ಬೇರೆ ಏನೇನು ಈಗ ವಿಶೇಷ ಒಂದು ಬ್ಯಾನರ್ಗಳನ್ನು ಹಾಕ್ಕೊಂಡು ಸಂಸ್ಥೆಗಳು ಹುಟ್ಕೊಂಡಿದೆ, ಆ ಒಂದು ವಶಕ್ಕೆ ತಾವು ಒಳಗಾಗ್ದೇ ಒಂದು ಟ್ರೆಡಿಷನಲ್ ಕಾಲೇಜಲ್ಲಿ ಒಳ್ಳೆಯ ದೃಷ್ಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ಯಾವುದನ್ನು ಕೂಡ ಎಂಥ ವಿದ್ಯಾರ್ಥಿನೂ ಸಾಧನೆ